ಶ್ರೀಮಠದ ಸಂಸ್ಥಾಪಕರಾದಂತಹ ಲಿಂಗೈಕ್ಯ ಮುರುಗೇಂದ್ರ ಸ್ವಾಮಿಗಳವರ 7ನೇ ವರ್ಷದ ಪುಣ್ಯ ಸ್ಮರಣೋತ್ಸವ, ಪ್ರಸ್ತುತ ಶ್ರೀಗಳವರ ದ್ವಾದಶ ವರ್ಧಂತಿ ಪಟ್ಟಾಧಿಕಾರ ವರ್ಧಂತಿ ವರ್ಷಾಚರಣೆ ಪ್ರಯುಕ್ತ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಶ್ರೀ ಗುರು ರೇವಣಸಿದ್ದೇಶ್ವರ ಸದ್ಭಾವನಾ ಸಿರಿ ಪ್ರಶಸ್ತಿ ಪ್ರದಾನ, ಮಠದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಮತ್ತು ಭಕ್ತರ ಶ್ರೇಯೋಭಿವೃದ್ಧಿಗಾಗಿ ದುರ್ಗಾ ಹೋಮ, ಆಶ್ಲೇಷ ಬಲಿ, ಸರ್ಪ ಶಾಂತಿ ಹೋಮ, ಇದರ ಜೊತೆಗೆ ಈ ವರ್ಷ ವಿಶೇಷವಾಗಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಮೂರ್ತಿ ಪ್ರತಿಷ್ಠಾಪನಾ ವಾರ್ಷಿಕ ಅಂಗವಾಗಿ ವೀರಭದ್ರೇಶ್ವರ ಶರಭಿ ಗುಗ್ಗಳ ಕಾರ್ಯವನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮ ಇದೇ ತಿಂಗಳ ಮಾರ್ಚ್ 16 ಸಂಜೆ ಮತ್ತು ಮಾರ್ಚ್ 17 ಪೂರ್ಣ ದಿನ ಶ್ರೀಮಠದಲ್ಲಿ ನಡೀತಾ ಇದ್ದಾವೆ. ಈ ಎಲ್ಲ ಕಾರ್ಯಗಳ ದಿವ್ಯ ಮತ್ತು ಪಾವನ ಸಾನ್ನಿಧ್ಯವನ್ನ ಶ್ರೀಮದ್ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಾನಗಳವರು ಈ ಒಂದು ಸಮಾರಂಭದ ಸಾನ್ನಿಧ್ಯವನ್ನ ವಹಿಸಿಕೊಳ್ತಾ ಇದ್ದಾರೆ. ನಮ್ಮ ಪಟ್ಟಾಧಿಕಾರ ಗುರುಗಳಾಗಿರ್ತಕ್ಕಂಥ ಹುಬ್ಬಳ್ಳಿ ಹತ್ರ ಇರುವಂತ ಸುಳ್ಳದ ಪಂಚಗ್ರಹ ಹಿರೇಮಠದ ಶಟಸ್ಥಲ ಬ್ರಹ್ಮೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರು ಈ ಎಲ್ಲ ಕಾರ್ಯಕ್ರಮಗಳ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾ ಇದ್ದಾರೆ. ಇವರ ಪೂರ್ವಭಾವಿಯಾಗಿ ಇವತ್ತು ಈ ಒಂದು ಪಟ್ಟಣದ ಈ ನಿಜಗುಣ ರೆಸಿಡೆನ್ಸಿಯ ಆವರಣದಲ್ಲಿ ಕರೆದಿರುವಂತ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮೆಲ್ಲ ಹಿರಿಯರೇ, ನಮ್ಮ ಶ್ರೀಮಠದ ಸೇವಾ ಜಾತ್ರಾ ಮಹೋತ್ಸವ ಸಮಿತಿ ಎಲ್ಲ ಹಿರಿಯ ಪದಾಧಿಕಾರಿಗಳವರೇ, ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ಪತ್ರಿಕೆಗಳ ಹಿರಿಯರೇ, ತಮಗೆಲ್ಲರಿಗೂ ಕೂಡ ಈ ಒಂದು ಪವಿತ್ರ ಕಾರ್ಯಕ್ಕಾಗಿ ಸ್ವಾಗತವನ್ನು ಕೋರಿ, ಈ ಒಂದು ಶ್ರೀಮಠದ ಕಾರ್ಯಕ್ರಮ ಪ್ರತಿ ವರ್ಷನೂ ಕೂಡ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಸಮಾಜಕ್ಕೆ ಏನೆಲ್ಲ ಕೊಡ್ಬೇಕನ್ನುವಂತ ಸಂಕಲ್ಪ ಇದೆ. ಆ ಎಲ್ಲ ಸಂಕಲ್ಪಗಳನ್ನ ಭಕ್ತರ ಸೇವೆ ಮತ್ತು ಸಹಕಾರವನ್ನು ಪಡ್ಕೊಂಡು ಆಗಿಂದಾಗೆ ಆ ಎಲ್ಲ ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ನಾವೆಷ್ಟೇ ಪತ್ರಿಕೆ ಮಾಡ್ಲಿ, ಪ್ರಿಂಟ್ ಅನ್ನು ಮಾಡಿಸ್ಕೊಂಡು ನಾವು ಎಲ್ಲ ಹಂಚ್ತೀವಪ್ಪ ಅಂದ್ರೂ ಕೂಡ ಸಾಧ್ಯ ಆಗಂಗಿಲ್ಲ, ಎಲ್ಲರಿಗೂ ಮುಟ್ಟಿಸ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಅದಕ್ಕೆ ಇದು ಪತ್ರಿಕೆ ಮುಖಾಂತರವಾಗಿ ಹೋದಾಗ ಸರ್ವೇ ಸಾಮಾನ್ಯವಾಗಿ ಸಮಾಜದ ಕಟ್ಟ ಕಡೆ ವ್ಯಕ್ತಿಗೂ ಕೂಡ ನಡೆಯುವಂತ ಧಾರ್ಮಿಕ ಕಾರ್ಯಗಳ ಮಾಹಿತಿ ಎಲ್ಲರಿಗೂ ಕೂಡ ತಲುಪ್ತದೆ ಅನ್ನುವಂತ ಸದುದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಕಳೆದ ವರ್ಷ ನಮ್ಮ ಪಟ್ಟಾಧಿಕಾರ ವರ್ಧಂತಿಯ ವರ್ಷಾಚರಣೆಯನ್ನು ಪ್ರಾರಂಭ ಮಾಡುವಂತ ನಿಟ್ಟಿನಲ್ಲಿ ನಾವು ಕರೆದಂತ ಪತ್ರಿಕಾಗೋಷ್ಠಿಯಲ್ಲಿ ತಾವೆಲ್ಲ ಬಂದು ತಮ್ಮ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನ, ಆ ಕಾರ್ಯಕ್ರಮ ಬಹಳ ಯಶಸ್ವಿ ಆಯ್ತು. 8 ದಿನಗಳ ಪರ್ಯಂತರ ನಡೆದಂತ 1 ಲಕ್ಷ ಮಹಾಮೃತ್ಯುಂಜಯ ಜಪಯಜ್ಞ ಇರ್ಬೋದು, ಅಲ್ಲಿ ನಡೆದಂತ ವಿಶೇಷವಾಗಿರ್ತಕ್ಕಂಥ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿ. ಯಾಕಂದ್ರೆ ಈ ಸೊರಬ ತಾಲೂಕಿನ ಕಟ್ಟ ಕಡೆಯ ಗ್ರಾಮ ಅದು ದುಗ್ಲಿ ಮತ್ತು ಕುಗ್ರಾಮ. ಎಷ್ಟೋ ಜನಕ್ಕೆ ದುಗ್ಲಿ ಅಂತೇಳಿ ಗೊತ್ತಿದ್ದೇ ಇಲ್ಲ. ಇಲ್ಲಿ ತಾಲೂಕಿನಲ್ಲಿ ಇರ್ತಕ್ಕಂಥವ್ರಿಗೆ ಆ ದುಗ್ಲಿ ಎಲ್ಲೈತಪ್ಪ, ಎಲ್ಲಿದು ಊರು ಅನ್ನೋದನ್ನ ಹುಡ್ಕೋದೇ ಕಷ್ಟ ಆಗ್ತಿತ್ತು. ಈ ಕಡೆ ಗುಡವಿ ಪಕ್ಷಿಧಾಮ ಐತಿ, ಅಲ್ಲಿಂದ ಒಳಗ್ ಹೋಗ್ರಿ ಅಂದಾಗ ಸ್ವಲ್ಪ ಮಾಹಿತಿ ಸಿಗ್ತಿತ್ತು, ಬಿಟ್ರೆ ಆ ಊರ್ ಐತ ಇಲ್ಲ ಅನ್ನೋಂತ ಒಂದು ವ್ಯವಸ್ಥೆ ಇತ್ತು. ನಮ್ಮ ಶ್ರೀಮಠದ ಸಂಸ್ಥಾಪಕರು ಲಿಂಗೈಕ್ಯ ಮುರುಗೇಂದ್ರ ಸ್ವಾಮಿಗಳವರು ಅವರು ಸಿಗ್ಗಾಂವ್ ತಾಲೂಕಿನಿಂದ ಈ ಭಾಗಕ್ಕೆ ಬಂದು ಈ ಭಾಗದ ಭಕ್ತರ ಅಪೇಕ್ಷೆಯಂತೆ ಅಲ್ಲಿ ನಿವೇಶನದಲ್ಲಿ ಅವರು ಶ್ರೀಮಠವನ್ನ ಸ್ಥಾಪನೆ ಮಾಡಿ ಈ ವರ್ಷ 51ನೇ ವರ್ಷ ಪ್ರಾರಂಭ ಆಗ್ತಾ ಇದೆ. ಇವೆಲ್ಲವನ್ನ ಒಟ್ಟಾರೆಯಾಗಿ ಕಾರ್ಯಕ್ರಮಗಳನ್ನು ಮಾಡಬೇಕನ್ನುವಂತ ಸದುದ್ದೇಶ ನಮ್ಮದು. 17ನೇ ತಾರೀಕು ಮಂಗಳವಾರ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಕ್ಷೇತ್ರದ ಎಲ್ಲ ಆರಾಧ್ಯ ದೈವಗಳಿಗೆ, ಜಗದ್ಗುರು ರೇಣುಕ ಭಗವತ್ಪಾದರಿಗೆ, ವೀರಭದ್ರ ಸ್ವಾಮಿಗೆ, ಚೌಡೇಶ್ವರಿ ದೇವಿಗೆ, ನಮ್ಮ ಲಿಂಗೈಕ್ಯ ಪೂಜ್ಯರ ಗದ್ದುಗೆಗೆ, ನಾಗನ ಮೂರ್ತಿಗೆ, ಬಸವೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ ವಿಶೇಷ ಪೂಜೆಗಳೆಲ್ಲ ನಡೆದ ಮೇಲೆ ಶರಭಿ ವೀರಭದ್ರೇಶ್ವರ ಸ್ವಾಮಿಯ ಶರಭಿ ಗುಗ್ಗಳ ಕಾರ್ಯ ಆ ಕ್ಷೇತ್ರದಲ್ಲಿ ನಡೀತದೆ. ಅದು ಪೂರ್ಣ ಆದ ಮೇಲೆ 10 ಗಂಟೆಯಿಂದ ಜಾತಕದಲ್ಲಿರ್ತಕ್ಕಂಥ ಸರ್ಪದೋಷ ನಿವಾರಣೆಗಾಗಿ, ಅಪೂರ್ಣ ಕಾಳ ಸರ್ಪದೋಷ ಇರ್ಬೋದು, ಸಂಪೂರ್ಣ ಕಾಳ ಸರ್ಪದೋಷ ಇರ್ಬೋದು, ಅವೆಲ್ಲದರ ನಿರ್ವಹಣೆಗಾಗಿ
ಭಕ್ತರ ಅನುಕೂಲಕ್ಕಾಗಿ ಸರ್ಪದೋಷದಿಂದ ಸಾಕಷ್ಟು ಸಂಕಷ್ಟಗಳನ್ನ ಸಮಾಜದಲ್ಲಿ ಅನುಭವಿಸ್ತಾ ಇದ್ದಾರೆ. ಆದ್ರೆ ಎಲ್ಲರಿಗೂ ಕೂಡ ಮೂಲ ಕ್ಷೇತ್ರಕ್ಕೆ ಹೋಗಿ ಪೂಜೆ ದಾನ ಧರ್ಮ ಕಾರ್ಯಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ದೃಷ್ಟಿಯಲ್ಲಿ ಸಾಮಾನ್ಯ ಭಕ್ತರಿಗೂ ಅನುಕೂಲ ಆಗ್ಬೇಕಂತ ಹೇಳಿ 2020ರಿಂದನೇ ಪ್ರತಿ ವರ್ಷನೂ ಕೂಡ ಈ ಸರ್ಪ ಶಾಂತಿ ಹೋಮ ವಿಶೇಷ ಕಾರ್ಯವನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಕಾರ್ಯದಲ್ಲಿ ಅವಿವಾಹಿತರು, ಸಂತಾನ ಫಲ ಅಪೇಕ್ಷೆ ಉಳ್ಳಂತವ್ರು, ಜಾತಕದಲ್ಲಿ ದೋಷ ಇರ್ತಕ್ಕಂಥವ್ರು, ಸಂಕಷ್ಟಗಳನ್ನು ಅನುಭವಿಸ್ತಾ ಇರ್ತಕ್ಕಂಥ, ಆರೋಗ್ಯ ದೃಷ್ಟಿಯಿಂದ ಸಮಸ್ಯೆಗಳಾಗ್ತಾ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಈ ಕಾರ್ಯದಲ್ಲಿ ಸರ್ಪ ಶಾಂತಿ ಹೋಮದಲ್ಲಿ ವಿಶೇಷವಾಗಿ ಭಾಗವಹಿಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಆ ನಂತರದಲ್ಲಿ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಮಹಾ ಭಗವತ್ಪಾದರು ಬಾಳೆಹೊನ್ನೂರು ಮಹಾಸನ್ನಿಧಾನ ಕ್ಷೇತ್ರಕ್ಕೆ ದಯಮಾಡಿಸ್ತದೆ. ಅವರ ಪಾದ ಪೂಜೆಯನ್ನು ನೆರವೇರಿಸಿ ರಥೋತ್ಸವಕ್ಕೆ ಅಕ್ಷತೆಯನ್ನು ಹಾಕಿಸಿ ಮಂಗಲಾಶೀರ್ವಾದವನ್ನು ಮಾಡಿಸಿ ಸಂಜೆ 4:30ಕ್ಕೆ ಅದರ ರಥವನ್ನ ಎಳೆಯುವಂತದ್ದು ರೇವಣಸಿದ್ದೇಶ್ವರ ರಥೋತ್ಸವ ಆ ಗ್ರಾಮದ ಪ್ರಮುಖ ಬೀದಿಯಲ್ಲಿ ನಡೀತದೆ. ಅದು ಮಂಗಲಾದ ತಕ್ಷಣನೇ 5:30ಕ್ಕೆ ಸರಿಯಾಗಿ ಮಹಾಸನ್ನಿಧಿಯವರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಧಾರ್ಮಿಕ ಸಮಾರಂಭ ಪ್ರಾರಂಭವಾಗ್ತದೆ. ಈ ಧಾರ್ಮಿಕ ಸಭೆಯಲ್ಲಿ ಈ ವರ್ಷ ವಿಶೇಷವಾಗಿ ನಾವು ದುಗ್ಲಿ ಮಠಕ್ಕೆ ಅಧಿಕಾರವನ್ನು ವಹಿಸಿಕೊಂಡು 12 ವರ್ಷ ಪೂರ್ಣಗೊಳ್ತಾ ಇರ್ತಕ್ಕಂಥ ಸಮಯ. ಕಳೆದ ವರ್ಷ ಪ್ರಾರಂಭ ಮಾಡಿದ್ವಿ, ಈ ವರ್ಷ ಪೂರ್ಣಗೊಳಿಸುವಂತ ಕೆಲಸ ವರ್ಷಾಚರಣೆಯನ್ನ ಮಾಡ್ಕೊಂತ ಬಂದ್ವಿ. ಅಂದ್ರೆ ವರ್ಷ ಪೂರ್ತಿ ಏನಾದ್ರೂ ಧಾರ್ಮಿಕ ಕೆಲಸಗಳನ್ನು ಮಾಡ್ಬೇಕನ್ನುವಂತ ಒಂದು ಸಂಕಲ್ಪ.